ಚಾನಲ್ಗೆ ಸ್ವಾಗತ. ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ನೀವು ಇಲ್ಲಿ ಗಮನಿಸಬಹುದು. ಶ್ರೀ ಗುರು ಶಂಕರಲಿಂಗ ವಿದ್ಯಾಸಂಸ್ಥೆ ಮಾರ್ಕಬ್ಬೇನಹಳ್ಳಿ ತಾಲೂಕು ದೇವರ ಹಿಪ್ಪರ್ಗಿ ಜಿಲ್ಲಾ ವಿಜಯನಗರದಲ್ಲಿ ಅಂದರೆ ವಿಜಯಪುರದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ರಾಜೀವ್ ಗಾಂಧಿ ಸ್ಮಾರಕ ಅನುದಾನಿತ ಪ್ರೌಢಶಾಲೆಯಲ್ಲಿ ಕೆಲವಷ್ಟು ಹುದ್ದೆಗಳನ್ನು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಮೊದಲಾಗಿ ಇಲ್ಲಿ ಗಣಿತ ಹುದ್ದೆಗೆ ನೇಮಕಾತಿ ಹುದ್ದೆ ಒಂದು BSc ಬೇಡ್ ಆಗಿರಬೇಕು. PCMನಲ್ಲಿ ST ಕ್ಯಾಟಗರಿಗೆ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಸರ್ಕಾರದ ಆದೇಶ ಮೇರೆಗೆ. ಅದೇ ರೀತಿಯಾಗಿ ವಿಜ್ಞಾನ ಹುದ್ದೆಗೆ ನೇಮಕಾತಿ ಒಂದು ಹುದ್ದೆ BSc ಬೇಡ್ ಆಗಿರಬೇಕು CBJಯಲ್ಲಿ. ಇದು ಕೂಡ SC ಹುದ್ದೆಗೆ ಮೀಸಲಾತಿಯನ್ನು ಕೂಡ ಇಟ್ಟಿದ್ದಾರೆ ಮಾನ್ಯ ಉಚ್ಚ ನ್ಯಾಯಾಲಯದ ಒಂದು ಆದೇಶ ಮೇರೆಗೆ. ಅದೇ ರೀತಿಯಾಗಿ ಕನ್ನಡ ಹುದ್ದೆಗೆ ನೇಮಕಾತಿ ಒಂದು ಹುದ್ದೆ BA ಬೇಡ್ ಆಗಿರಬೇಕು ಸಾಮಾನ್ಯ ಅಭ್ಯರ್ಥಿಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಮೇಲಿನ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಸರ್ಕಾರದ ಆದೇಶ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶದ ಅನ್ವಯ ಇವರೇ ಮಾಡ್ಕೊಳ್ತಾ ಇದ್ದಾರೆ, ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೀವು ಒಂದು ಪ್ರತಿಯನ್ನು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ ಇವರಿಗೆ ಮತ್ತು ಇನ್ನೊಂದು ಪ್ರತಿಯನ್ನು ಅಧ್ಯಕ್ಷರು ಶ್ರೀ ಗುರು ಶಂಕರಲಿಂಗ ವಿದ್ಯಾಸಂಸ್ಥೆಯಡಿ ಶ್ರೀ ರಾಜೀವ್ ಗಾಂಧಿ ಸ್ಮಾರಕ ಅನುದಾನಿತ ಪ್ರೌಢಶಾಲೆ ಹೊನ್ನಳ್ಳಿ ತಾಲೂಕು ಸಿಂಧ ಜಿಲ್ಲೆ ವಿಜಯಪುರ ಇವರಿಗೆ ನೀವೇನು ಮಾಡಬೇಕಂದ್ರೆ ಒಟ್ಟು 2 ಪ್ರತಿಯನ್ನು ಕೂಡ ನೀವು ಇಲ್ಲಿ ಮಾಡಬೇಕಲ್ಲಿ ಸಲ್ಲಿಸಬೇಕು. ಅದೇ ರೀತಿಯಾಗಿ ಇವರಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ 500 ರೂಪಾಯಿ DDಯನ್ನು ಕೂಡ ನೀವೇನು ಮಾಡಬೇಕಂದ್ರೆ ಸಂದಾಯವನ್ನು ಮಾಡಬೇಕು. ಈ ಪತ್ರಿಕಾ ಪ್ರಕಟಣೆಗೆ ಒಂದು 21 ದಿನ ಒಳಗಾಗಿ ನೀವೇನು ಮಾಡಬೇಕಂದ್ರೆ ಈ ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ಆಸಕ್ತ ಒಳ ಅಭ್ಯರ್ಥಿಗಳು ಖುದ್ದಾಗಿ ನೀವೇ ಇಲ್ಲಾಂದರೆ ಪೋಸ್ಟ್ ಮುಖಾಂತರ ಹೋಗಿ ಏನು ಮಾಡಬೇಕು ನೀವಂದರೆ ಒಂದು ಶಾಲಾ ಶಿಕ್ಷಣ ಇಲಾಖೆ ಅವರಿಗೆ ಮತ್ತೊಂದು ಪ್ರತಿಯನ್ನು ಆ ಶಾಲೆಯ ಸೆಕ್ರೆಟರಿಗೆ ನೀವೇನು ಮಾಡಬೇಕಂದ್ರೆ ಅರ್ಜಿಯನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಕೂಡ ಅರ್ಜಿ ಕೂಡ ಸಲ್ಲಿಸಬಹುದು. ಆಂಗ್ಲ ಕನ್ನಡ ಮಾಧ್ಯಮ ಶಾಲೆ ರಾಜಾಪುರ ತಾಲೂಕು ಮೂಡಲಗಿ ಜಿಲ್ಲಾ ಬೆಳಗಾವದಲ್ಲಿ ಕೂಡ ನೇಮಕಾತಿ. ಇಲ್ಲಿ ಕೂಡ ಶಿಕ್ಷಕ ಮತ್ತು ಶಿಕ್ಷಕಿಯರನ್ನು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಾಂಟೆಡ್ ಟೀಚರ್ಸ್ಗಳಿಗೆ 10/5/2026ಕ್ಕೆ ಇಲ್ಲಿ ಇವರು ಈ ಒಂದು ಅಪ್ಲಿಕೇಶನ್ ಇವರು ಬಿಡ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಇಂಗ್ಲೀಷ್ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ 4 ಹುದ್ದೆ PUC D.Ed ಮತ್ತು BA ಬೇಡ್ ಆಗಿರಬೇಕು. ವಿಜ್ಞಾನ 2 ಹುದ್ದೆ BSc ಬೇಡ್, ಗಣಿತ 2 BSc ಬೇಡ್, ಹಿಂದಿ 1 ಹುದ್ದೆ BA ಬೇಡ್ ಆಗಿರಬೇಕು. ದೈಹಿಕ ಶಿಕ್ಷಕ ಮತ್ತು ಶಿಕ್ಷಕಿ ಅಲ್ಲಿ ಕೂಡ 1 ಹುದ್ದೆ BPEd ಆಗಿರಬೇಕು. ನಂತರ ಇಲ್ಲಿ LKG UKG ಹುದ್ದೆಗೆ ನೇಮಕಾತಿ 2 ಹುದ್ದೆ PUC NTC ಅಥವಾ BSc or BCom ಆಗಿರಬೇಕು. ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ನೇಮಕಾತಿ 2 ಹುದ್ದೆ PUC ಆಗಿರಬೇಕು. ಅಡುಗೆ ಸಹಾಯಕ 2 ಹುದ್ದೆ, ಆಯಾ ಮತ್ತು ಪ್ಯೂನ್ಗಳಿಗೆ ಕೂಡ 2 ಹುದ್ದೆಗಳನ್ನು ಇವು ಸಂಸ್ಥೆಗೆ ಮಾಡ್ಕೊಳ್ತಾ ಇದ್ದಾರೆ. ಸಂದರ್ಶನ ದಿನಾಂಕ ನೋಡ್ಬೋದು 11/5/2026 15/5/2026 ಒಳಗೆ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನವರು ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಆಕರ್ಷಕ ವೇತನ, ಉಚಿತ ಊಟ ವಸತಿ ಸೌಲಭ್ಯ ಇರುತ್ತದೆ ಅಂತೆ. ಆಸಕ್ತಿಯುಳ್ಳ ಅಭ್ಯರ್ಥಿ ಈ ಕೆಳಗಿನ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಒಂದು ರೆಸ್ಯೂಮನ್ನು ಇಲ್ಲಾಂದರೆ ಆ ಸಂಸ್ಥೆಯ ಇಮೇಲಿಗೆ ಕೂಡ ನೀವೇನು ಮಾಡಬೇಕು ಅಂದರೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಸೆಂಡ್ ಮಾಡಬಹುದು. ಜ್ಞಾನ ಗಂಗೋತ್ರಿ ಆಂಗ್ಲ ಕನ್ನಡ ಮಾಧ್ಯಮ ಶಾಲೆ ರಾಜಾಪುರ ತಾಲೂಕು ಮೂಡಲಗಿ ಜಿಲ್ಲಾ ಬೆಳಗಾವಿ ಕೂಡ ಆಗಿದೆ. ಆಸಕ್ತ ಅಭ್ಯರ್ಥಿಗಳು ಈ ಕೂಡಲೇ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಇಲ್ಲಾಂದರೆ ಆ ಸಂಸ್ಥೆ ಇಮೇಲ್ಗೆ ಇಲ್ಲಾಂದರೆ ಆ ಸಂಸ್ಥೆ ವಾಟ್ಸಪ್ ನಂಬರ್ಗೆ ನೀವೇನು ಮಾಡಬೇಕಂದ್ರೆ ಅರ್ಜಿ ಕೂಡ ಸಲ್ಲಿಸಬಹುದು. ಮತ್ತು ಸಹ ಶಿಕ್ಷಕಿಯರು, ಕ್ಲರ್ಕ್ ಮತ್ತು ಆಯಾ ವಿವಿಧ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ BA B.Ed BSc D.Ed ಮತ್ತು ಇಲ್ಲಿ ಇದು TCS ಮತ್ತು SLC ಆದಂಥ ಅಭ್ಯರ್ಥಿಗಳು ಹುಬ್ಬಳ್ಳಿಯಿಂದ ಸಿಟಿ ಬಸ್ ಸೌಲಭ್ಯ ಕೂಡ ಇದೆ ಅಂತೆ. ವಿಶ್ವಚೇತನ ಕಾನ್ವೆಂಟ್ ಸ್ಕೂಲ್ ಮಿಶ್ರಕೋಟಿ ತಾಲೂಕು ಕಲಘಟಗಿ ಧಾರವಾಡದಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಕೂಡ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೇಮಕಾತಿ ಅಧಿಸೂಚನೆ ಇಲ್ಲಿ ಕೂಡ ನೋಡಬಹುದು. ಹುದ್ದೆ ಹೆಸರು ನೋಡಬಹುದು ನೀವು. ವೇತನ ಶ್ರೇಣಿ ಉಪ ವ್ಯವಸ್ಥಾಪಕರು ತಾಂತ್ರಿಕ ವೇತನ ಶ್ರೇಣಿ 50,000ರಿಂದ 1,60,000 ರೂಪಾಯಿ ಕೂಡ ನಿಮಗಿವರು ವೇತನ ಶ್ರೇಣಿಯನ್ನು ಕೂಡ ನೀಡ್ತಾ ಇದೆ. ಇದೊಂದು ಕರ್ನಾಟಕ ಸರ್ಕಾರ ನೇಮಕಾತಿ ಆಗಿದೆ. ಇಲ್ಲಿ ನೋಡಬಹುದು ಮೀಸಲಾತಿ ನೋಡಿಕೊಂಡು ಕೂಡ ನೀವು ಮಾಡಬೇಕಂದ್ರೆ ಅರ್ಜಿ ಕೂಡ ಸಲ್ಲಿಸಬಹುದು. ಒಟ್ಟು 85 ಹುದ್ದೆಗಳಿಗೆ ಈ ಒಂದು ಸಂಸ್ಥೆಯು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ. ನೀವು ಆಯಾ ಬಿಂದುಗಳಿಗೆ ತಕ್ಕಂತೆ ನೀವೇನು ಮಾಡಬೇಕಂದ್ರೆ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಆನ್ಲೈನ್ ಅರ್ಜಿ ಪ್ರಾರಂಭಿಕ ದಿನಾಂಕ 9/5/2026. ಆನ್ಲೈನ್ ಅರ್ಜಿ ಅಂತಿಮ ದಿನಾಂಕ 8/6/2026 ಅಂದರೆ ಮುಂದಿನ ತಿಂಗಳ 8/6/2027 ಮಾಡಿ ನಿಮಗೆ ಕಾಲಾವಕಾಶ ನೀಡ್ತಾ ಇದ್ದಾರೆ. ನೀವು ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಒಂದು ವೆಬ್ಸೈಟ್ ಅಂದರೆ www.nhidcl.comಗೆ ನೀವು ಮಾಡಬೇಕಾ ಆ ಒಂದು ಪೋರ್ಟಲ್ಗೆ ನೀವು ಲಾಗಿನ್ ಆಗಿ ಅರ್ಜಿ ಕೂಡ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು QR ಕೋಡ್ ಮೂಲಕ ನೀವು ಸ್ಕ್ಯಾನ್ ಮಾಡಿಕೊಂಡು ಹೆಚ್ಚಿಗೆ ಮಾಹಿತಿ ಕೂಡ ಪಡ್ಕೋಬೋದು.
ಇನ್ಸ್ಟಿಟ್ಯೂಟ್ ಆಫ್ ದ ಎಜುಕೇಷನ್ ಈ ಒಂದು ಈ ಸಂಸ್ಥೆ ಕೂಡ ಇಲ್ಲಿ ಮೈಸೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಂಡಿದ್ದಾರೆ 2026-27ನೇ ಸಾಲಿಗೆ. ಇದು ಕಾಂಟ್ರಾಕ್ಟರ್ ಬೇಸ್ ಜಾಬ್ ಆಗಿರುತ್ತದೆ. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಮೊದಲೇದಾಗಿ ಇಲ್ಲಿ ಪ್ರೊಫೆಸರ್ ಫಿಸಿಕ್ಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝೂಯಾಲಜಿ, ಹಿಂದಿ, ತೆಲುಗು ಹುದ್ದೆಗಳಿಗೆ ಇಂಟರ್ವ್ಯೂ ಡೇಟ್ ನೋಡಬಹುದು 20/5/2026 ನಿಮ್ಮನ್ನು ಇವರು ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಅದೇದಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಇಂಗ್ಲೀಷ್, ಪೆಡಗಾಲಜಿ ಆಫ್ ದ ಮ್ಯಾಥಮೆಟಿಕ್ಸ್, ಪೆಡಗಾಲಜಿ ಆಫ್ ದ ಫಿಸಿಕ್ಸ್, ಆಮೇಲೆ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಎಜುಕೇಷನ್, DE ಅಗ್ರಿಕಲ್ಚರ್, ಆನಿಮಲ್ ಹಸ್ಬೆಂಡ್ರಿ ಹುದ್ದೆಗಳಿಗೆ ಅಂದರೆ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರುಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ಇಲ್ಲಿ ಇಂಟರ್ವ್ಯೂ ಡೇಟ್ ನೋಡಬಹುದು 21/5/2026 ನಿಮ್ಮನ್ನಿವರು ಈ ಕೆಳಗಿನ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಇವರು ಸಹಾಯಕ ಪ್ರಾಧ್ಯಾಪಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿಯಲ್ಲಿ ಕೂಡ ನೀವು ಕಂಪ್ಯೂಟರ್ ಸೈನ್ಸ್ ಮತ್ತು ಕೆಮಿಸ್ಟ್ರಿ ಮಾಡಿರಬೇಕು. ಝೂಯಾಲಜಿ, ಫಿಸಿಕಾಲಜಿ, ಸೆಮಿ ಪ್ರೊಫೆಷನಲ್ ಅಸಿಸ್ಟೆಂಟ್ ಲೈಬ್ರರಿ ಕೂಡ ನೀವು ಇಲ್ಲಿ ಜ್ಞಾನ ಹೊಂದಿರಬೇಕು. ಸೀನಿಯರ್ ಲೈಬ್ರರಿ ಅಟೆಂಡರ್ ಮತ್ತು ಇಲ್ಲಿ TCT ಇಲ್ಲಿ ಸ್ಪೆಷಲ್ ಎಜುಕೇಟರ್ ಹುದ್ದೆಗಳು ಕೂಡ ಇವರ ನೇಮಕಾತಿಯನ್ನು ಈ ಸಂಸ್ಥೆ ಮಾಡ್ಕೊಳ್ತಾ ಇದೆ. ಈ ಒಂದು ಹುದ್ದೆಗಳಿಗೆ ನೀವು 22/5/2026 ನೀವು ಮಾಡಬೇಕಲ್ಲೇ ನೇರ ಸಂದರ್ಶನಕ್ಕೆ ಹಾಜರಾಗಬೇಕು. ಅದೇ ರೀತಿಯಾಗಿ PGT ಹುದ್ದೆಗಳಿಗೆ ನೇಮಕಾತಿ ಅಲ್ಲಿ ಕೂಡ ಅಕೌಂಟೆನ್ಸಿ ಆಗಿರ್ಬೋದು, ಗೈಡೆನ್ಸ್ ಮತ್ತು ಕೌನ್ಸಿಲಿಂಗ್ ಮತ್ತು ಎಕನಾಮಿಕ್ಸ್, ಪ್ರೈಮರಿ ಸ್ಕೂಲ್ ಟೀಚರ್ಗಳಿಗೆ ನೇಮಕಾತಿ ಅಲ್ಲಿ ಕೂಡ ಪ್ರೈಮರಿ, ನರ್ಸರಿ ಟೀಚರ್, ಆಮೇಲೆ ವೆಕೇಷನ್ ಟೀಚರ್ಗಳಿಗೆ ರಿಟೈಲ್ ಮತ್ತು IT ಮತ್ತು ಶಿಕ್ಷಣಗಳಿಗೆ ನೀವು ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಈ ಒಂದು ಹುದ್ದೆಗಳಿಗೆ ನೀವು 25/5/2026 ನೀವಿಲ್ಲಿ ನೇರ ಸಂದರ್ಶನವನ್ನು ಕೂಡ ನೀವಿಲ್ಲಿ ಭಾಗವಹಿಸಬಹುದು. ಅದೇ ರೀತಿಯಾಗಿ VET ಅಂದರೆ ಕಂಪ್ಯೂಟರ್ ಸೈನ್ಸ್, ಹೋಮ್ ಸೈನ್ಸ್, ಡ್ರಾಯಿಂಗ್ ಮತ್ತು ಪೇಂಟಿಂಗ್, ವುಡ್ ವರ್ಕ್, ಆರ್ಟ್, ಕ್ರಾಫ್ಟ್, ಮೆಟಲ್ ವರ್ಕ್, ಇಲ್ಲಿ ಟೈಪ್ ರೈಟಿಂಗ್ ಮತ್ತು ಶಾರ್ಟ್ಸ್ ಹ್ಯಾಂಡ್ ಈ ಒಂದು ಎಲ್ಲ ಕೆಲಸಗಳಲ್ಲಿ ಪರಿಣಿತ ಹೊಂದಿದಂಥ ಶಿಕ್ಷಕರು ಹೊಂದದವರು ಏನು ಮಾಡಬೇಕಂದ್ರೆ 26/5/2026 ನೀವು ಇಲ್ಲಿ ನೇರ ಸಂದರ್ಶನಕ್ಕೆ ನೀವು ಇಲ್ಲಿ ಹಾಜರಾಗಬೇಕು. ನಂತರ TCT ಹುದ್ದೆಗಳಿಗೆ ನೇಮಕಾತಿ ಅಲ್ಲಿ ಕೂಡ ಮ್ಯಾಥಮೆಟಿಕ್ಸ್ ಟೀಚರ್, ಸೈನ್ಸ್, ಕನ್ನಡ, ಸೋಷಿಯಲ್ ಸೈನ್ಸ್, ಸಂಸ್ಕೃತ, ಫಿಸಿಕಲ್ ಎಜುಕೇಷನ್, ಹಿಂದಿ, ಇಂಗ್ಲೀಷ್ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಶಿಕ್ಷಕರನ್ನವರು 28/5/2026 ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ನಂತರ ನೋಡಬಹುದು ಪ್ರೊಡ್ಯೂಸರ್ GR, ಇಲ್ಲಿ ಸೌಂಡ್ ರಿಕಾರ್ಡಿಸ್ಟ್ ಮತ್ತು ಟೆಕ್ನಿಷಿಯನ್ GR, ಆಮೇಲೆ GR ಸೆಕೆಂಡ್ ಸ್ಟೋರ್ ಕೀಪರ್, ಆಮೇಲೆ ಇಲ್ಲಿ ಕ್ಯಾಟರಿಂಗ್ ಮತ್ತು ಸೆಕ್ಯೂರಿಟಿ ಸೂಪರ್ವೈಸರ್ ಹುದ್ದೆಗಳಿಗೆ ಈ ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು 29/5/2026 ನೀವು ಇಲ್ಲಿ ನೇರ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಒಂದು ವೆಬ್ಸೈಟ್ಗೆ ಹೋಗಿ ನೀವೇ ಮಾಡಬೇಕು, ಲಾಗಿನ್ ಆಗಿ ಅರ್ಜಿ ಕೂಡ ಸಲ್ಲಿಸಬಹುದು. ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಕೂಡ ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೋಡಬಹುದು ಒಪ್ಪಂದದ ಅಂದರೆ 28/4/2026 ಒಪ್ಪಂದದ ಆಧಾರದ ಮೇಲೆ ಸರ್ಕಾರದ ವಿವಿಧ ಇಲಾಖೆಯಿಂದ ನಿವೃತ್ತರಾದ ತಹಶೀಲ್ದಾರ್ ಆಗಿರ್ಬೋದು, ಆಮೇಲೆ ನಿವೃತ್ತ ರಾಜಸತ್ವ ನಿರೀಕ್ಷಕರಾಗಿರ್ಬೋದು, ಈ ಒಂದು ಕಂಪನಿಗೆ ಇವರೇ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 11/5/2026 ನೇರ ಸಂದರ್ಶನ ಮುಖಾಂತರ 13/5/2026 ಮುಂದೂಡಲಾಗಿದೆ ಅಂತೆ. ಆವಾಗ ನಿಮ್ಮನ್ನು ನೇರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಭ್ಯರ್ಥಿಗಳು ಕೆಳಕಂಡ ದಾಖಲೆಗಳ ಪ್ರತಿಯೊಂದಿಗೆ ನೇರ ಸಂದರ್ಶನಕ್ಕೆ ನೀವು ಮಾಡಬೇಕು, ಹಾಜರಾಗಬೇಕು. ಅಂದರೆ ಇಲ್ಲಿ ನಿವೃತ್ತ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡನ್ನು ನೀವೇ ಮಾಡಬೇಕಂದ್ರೆ ಈ ಒಂದು ಸಮಯದಲ್ಲಿ ನೀವು ಹಾಜರುಪಡಿಸಬೇಕು. ಸಂದರ್ಶನ ದಿನಾಂಕಕ್ಕೆ 65 ವರ್ಷ ಒಳಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಿ. ಶ್ರೀ ಶಿವಕುಮಾರ ಮಹಾಸ್ವಾಮಿ ಕಾಲೇಜ್ ಆಫ್ ದ ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ನಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯು ಬೈರನಾಯಕನಹಳ್ಳಿ, ನೆಲಮಂಗಲ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ನಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಸಂಸ್ಥೆಯಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕಲ್ ಒಂದು ಕಾಲೇಜ್ಗಳಲ್ಲಿ ಇಲ್ಲಿ ಕೂಡ ನೋಡಬಹುದು ಇನ್ವೈಟ್ ದ ಪೋಸ್ಟ್ ಅಂದರೆ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಇವರೇ ಮಾಡ್ಕೊಳ್ತಾ ಇದ್ದಾರೆ, ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾವ್ಯಾವ ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನೋಡಬಹುದು, ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಮೊದಲಾಗಿ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಆಗಿರ್ಬೋದು, ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಸಂಸ್ಥೆ ಮಾಡ್ಕೊಳ್ತಾ ಇದೆ, ನೇಮಕಾತಿಯನ್ನು ಮಾಡ್ಕೊಳ್ತಾ ನೀವು ನೋಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ನಾನ್ ಟೀಚಿಂಗ್ ಪೋಸ್ಟ್ಗಳಿಗೂ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. FDA, SDA, ಕನ್ನಡ, ಇಂಗ್ಲೀಷ್ ಟೈಪಿಸ್ಟ್, ಆಮೇಲೆ ವಾರ್ಡನ್ಗಳಿಗೆ, ಹಾಸ್ಟೆಲ್ ಬಾಯ್ ಮತ್ತು ಗರ್ಲ್ಗಳಿಗೆ, ಆಮೇಲೆ ಡ್ರೈವರ್ಗಳಿಗೆ, ಫೀಮೇಲ್ ಇನ್ಸ್ಟ್ರಕ್ಟರ್ ಮತ್ತು ಅಟೆಂಡರ್ಗಳಿಗೆ ಈ ಒಂದು ಸಂಸ್ಥೆಯು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ. ಈ ಒಂದು ಸಂಸ್ಥೆಯಲ್ಲಿ ನೀವು ಕಾರ್ಯನಿರ್ವಹಿಸ
ಪ್ರವೇಶಿಸಬೇಕಾದರೆ ನೀವೇ ಮಾಡಬೇಕಂದ್ರೆ ನಿಮಗೆ AICTE ನಾರ್ಮ್ಸ್ ಮುಖಾಂತರ ನಿಮಗೆ ಇವರು ಸ್ಕೇಲ್ ಕೂಡ ನೀಡ್ತಾ ಇದ್ದಾರೆ. ಸಹಾಯಕ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು ಕ್ಯಾಂಡಿಡೇಟ್ಗಳಿಗೆ ನೀವು ಇಲ್ಲಿ ಕಂಪಲ್ಸರಿಯಾಗಿ PhD ಕೂಡ ಮಾಡಿರಬೇಕು ಅಂತ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಲು ಅರ್ಹರು. ಈ ಒಂದು ಸಂಸ್ಥೆಯ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವೇ ಮಾಡಬೇಕಾದ್ರೆ ರವಾನಿಸಬೇಕಾಗುತ್ತದೆ 7 ದಿನಗಳ ಒಳಗಾಗಿ. ಹೆಚ್ಚಿನ ಮಾಹಿತಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಇದು ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ದಿ ಸ್ಪೋರ್ಟ್ಸ್ ಆಫ್ ದ ಕನಕಪುರ ರಸ್ತೆ ಬೆಂಗಳೂರು, ಇಲ್ಲಿ ಕೂಡ PGT ಮತ್ತು TGT ಶಿಕ್ಷಕರು ಬೇಕಾಗಿದ್ದಾರಂತೆ. CBSE ಮತ್ತು ಕಾಲೇಜು ಇಲ್ಲೇ ಮಾಡ್ಕೊತಿದ್ದಾರೆ, ನೇಮಕಾತಿ ಮಾಡ್ಕೋತಾರೆ. ಅಲ್ಲಿ ಕೂಡ ಯೋಗ ಮತ್ತು ಗ್ರಂಥಪಾಲಕರು ಜೊತೆಗೆ ವಿವಿಧ ಬೋಧನಾ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಮಾಡ್ಕೊಯ್ತು ನೋಡಿಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಮತ್ತೊಂದು ಸಂಸ್ಥೆಯಾದ ವಿದ್ಯೋದಯ ಪಬ್ಲಿಕ್ ಇಂಗ್ಲೀಷ್ ಪ್ರೈಮರಿ ಹೈಸ್ಕೂಲ್ ನೇಮಕಾತಿ. ಈ ಸಂಸ್ಥೆಯು 31 ಮೇನ್ ರೋಡ್, ನಂದಿನಿ ಲೇಔಟ್, ಬೆಂಗಳೂರಲ್ಲಿ ಕಂಡುಬರ್ತಾ. ಇಲ್ಲಿ ಕೂಡ ಹೆಡ್ ಮಾಸ್ಟರ್ ಹುದ್ದೆ, ಕನ್ನಡ ಟೀಚರ್, PCM ಗ್ರ್ಯಾಜುಯೇಟ್, BA B.Ed ಇಂಗ್ಲೀಷ್ ಆದಂಥ ಅಭ್ಯರ್ಥಿಗಳು, BSc CBZ ಹುದ್ದೆಗೆ ನೇಮಕಾತಿ. ನಂತರ ಇಲ್ಲಿ ಹಲವಾರು ಶಿಕ್ಷಕರನ್ನು ಈ ಸಂಸ್ಥೆ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಕೆಳಗಿನ ಇಮೇಲ್ಗೆ ಕೂಡ ನೀವು ಇಲ್ಲಿ ಅರ್ಜಿ ಕೂಡ ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಅರವಿಂದ್ ರೆಸಿಡೆನ್ಸಿ ಸ್ಕೂಲ್ ಮತ್ತು PU ಕಾಲೇಜುಗಳಿಗೆ ನೇಮಕಾತಿ. ಈ ಒಂದು ಸಂಸ್ಥೆ ಕುಣಿಗಲ್ ಒಂದು ಸಂಸ್ಥೆ ಒಂದು ಕಂಡು ಬರ್ತದೆ. ಆ ಸಂಸ್ಥೆ ವೆಬ್ಸೈಟ್, ಆ ಸಂಸ್ಥೆ ಇಮೇಲ್ ಕೂಡ ನೀವು ಇಲ್ಲಿ ಮಾಡಬೇಕಂದ್ರೆ ಗಮನಿಸಬಹುದು. ಇಲ್ಲಿ ಕೂಡ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್, ಕೋಆರ್ಡಿನೇಟರ್ ಹುದ್ದೆಗೆ ನೇಮಕಾತಿ ಸಂಸ್ಥೆ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಇಲ್ಲಿ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ನೋಡಿಕೊಂಡು ನೀವು ಕೂಡ ಅರ್ಜಿ ಕೂಡ ಸಲ್ಲಿಸಬಹುದು. ಇನ್ಫಿರ್ ಡೆವಲಪ್ಮೆಂಟ್ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೆ. ಈ ಸಂಸ್ಥೆಯು ದೇವನಹಳ್ಳಿ, ಬೆಂಗಳೂರಲ್ಲಿ ಕಂಡುಬರ್ತಾ ಇದೆ. ಇಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಸೀನಿಯರ್ ಸಿವಿಲ್ ಇಂಜಿನಿಯರಿಂಗ್ ಹುದ್ದೆಗೆ ನೇಮಕಾತಿ, ಸೀನಿಯರ್ ಕ್ವಾಲಿಟಿ ಇಂಜಿನಿಯರಿಂಗ್, ಸೀನಿಯರ್ ಎಲೆಕ್ಟ್ರಿಷಿಯನ್ ಇಂಜಿನಿಯರಿಂಗ್, ಇಲ್ಲಿ ಬ್ಯಾಟಿಂಗ್ ಪ್ಲಾಂಟ್ ಆಪರೇಟರ್ ಹುದ್ದೆಗೆ ನೇಮಕಾತಿ ಸಂಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಇಮಿಡಿಯೇಟ್ಲಿ ಜಾಯಿನ್ ಕೂಡ ಮಾಡ್ಕೊಳ್ತಾರೆ. ಲೊಕೇಶನ್ ಬೆಂಗಳೂರು. ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಸೊಂಗರ್ ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ ನೋಡಬಹುದು. ಇದೊಂದು ನಿಂದಸೋಶಿ 59126 ಡಿಸ್ಟ್ರಿಕ್ಟ್ ಬೆಳಗಾವಿಯಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಸಂಸ್ಥೆಯಲ್ಲಿ ಕೂಡ ಹಲವಾರು ಸಹಾಯಕ ಪ್ರಾಧ್ಯಾಪಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದೆ ಸಂಸ್ಥೆಯು. ಮತ್ತು ಇಲ್ಲಿ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಯಾವ ಬ್ರಾಂಚ್ಗಳಿಂದರೆ ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಒಂದು ಹುದ್ದೆಗೆ ನೇಮಕಾತಿ, ಅಸೋಸಿಯೇಟ್ ಪ್ರೊಫೆಸರ್ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಕ್ಯಾನಿಕಲ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಇಲ್ಲಿ ಇಷ್ಟೆಲ್ಲ ಹುದ್ದೆಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದರಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ, ಇಷ್ಟೆಲ್ಲ ಒಂದು ಡಿಪಾರ್ಟ್ಮೆಂಟಲ್ ನೇಮಕಾತಿ 5, 3, 4 ಇಷ್ಟೆಲ್ಲ ಹುದ್ದೆಗಳಿಗೆ ನೇಮಕಾತಿ. ಫೋರ್ ಮತ್ತು ಇನ್ಸ್ಟ್ರಕ್ಟರ್ ಮತ್ತು ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್ ಹುದ್ದೆಗೆ ನೇಮಕಾತಿ. ಆಲ್ ಅಬೌವ್ ಬ್ರಾಂಚಸ್ಗಳಿಗೆ ನೇಮಕಾತಿಯನ್ನು ಸಂಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಆ್ಯಸ್ ಪರ್ AICTE ಒಂದು ನಾರ್ಮ್ಸ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಒಂದು ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತದೆ. ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ನೀವೇ ಮಾಡಬೇಕಾದರೆ ಪ್ರಿನ್ಸಿಪಲ್ ಹಿರಾ ಸುಗರ್ ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ ನಿಂದಸೋಶಿ ಟು ಹ್ಯಾಟ್ ರೀಚ್ ಅಂದರೆ 20/5/2026 ಒಳಗಾಗಿ ನೀವೇನು ಮಾಡಬೇಕಂದ್ರೆ ಆ ಸಂಸ್ಥೆಯ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಮತ್ತು ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ಏನು ಮಾಡಬೇಕಂದ್ರೆ ರವಾನಿಸಬೇಕಾಗುತ್ತದೆ. ನೇಮಕಾತಿ ಮಾಡ್ಕೊಳ್ತಾರೆ. ಫೀಮೇಲ್ ಟೆಲಿಕಾಲರ್ ಹುದ್ದೆಗೆ ಮತ್ತು ಮಾರ್ಕೆಟಿಂಗ್ ಮತ್ತು ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ನೇಮಕಾತಿ. ಈ ಒಂದು ಸಂಸ್ಥೆಯಲ್ಲಿ ಬೆಸ್ಟ್ ಇಂಡಸ್ಟ್ರಿ ಸ್ಯಾಲ್ರಿ ಕೂಡ ಮತ್ತು ಹ್ಯಾಂಡ್ಸಮ್ ಇನ್ಸೆಂಟಿವ್ ಕೂಡ ಇವು ನಿಮಗೆ ನೀಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಕ್ವಾಲಿಫಿಕೇಷನ್ ನೋಡ್ಬೋದು. ಹ್ಯಾವ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಸ್ಪೀಕ್ ಇಂಗ್ಲೀಷ್ ಮತ್ತು ಕನ್ನಡ ಬಗ್ಗೆ ಜ್ಞಾನ ಮತ್ತು ಹಿಂದಿ ಬಗ್ಗೆ ಜ್ಞಾನ ಹೊಂದಿರಬೇಕು. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಇರಬೇಕಂತ ಹೇಳ್ತಾ ಇದ್ದಾರೆ. ಎನಿ ಡಿಗ್ರಿ ಆದಂಥ ಅಭ್ಯರ್ಥಿಗಳು ತಿಳಿಸಬಹುದು. ನಿಮ್ಮ ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಇಮೇಲ್ಗೆ ನೀವು ರವಾನಿಸಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ಇಂಗ್ಲೀಷ್ ಮೀಡಿಯಂ ಸ್ಕೂಲು ಇಲ್ಲಿ ನೋಡ್ಬೋದು ಗಂಗಾಧರ್ ನಗರ್ ಹುಬ್ಬಳ್ಳಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ವಾಂಟೆಡ್ ಟೀಚರ್ಸ್ಗಳಿಗೆ ನೇಮಕಾತಿ ಫಾರ್ ಪ್ರೈಮರಿ ಮತ್ತು ಹೈಸ್ಕೂಲ್ಗಳಿಗೆ ಮತ್ತು ಎನಿ ಡಿಗ್ರಿ ಮತ್ತು NTC ಬೋರ್ಡ್ ಇಂಗ್ಲೀಷ್ ಸೋಷಿಯಲ್ ಸೈನ್ಸ್ BA MA ಆದಂಥ ಅಭ್ಯರ್ಥಿಗಳು. ಟೀಚರ್ಗಳಿಗೆ ನೇಮಕಾತಿ, ವ್ಯಾನ್ ಡ್ರೈವರ್ಗಳಿಗೆ ನೇಮಕಾತಿ. ಇಂಟ್ರ್ಯೂ ಡೇಟ್ ನೋಡ್ಬೋದು 11/5/2026 15/5/2026 ಒಳಗಾಗಿ ಇವರು ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಟೈಮಿಂಗ್ ಮಧ್ಯಾಹ್ನ 12ರಿಂದ 3 ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಿನ್ಸಿಪಲ್ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಗಮನಿಸಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು.
HPEM ಶಾಲೆ ಡಾಕ್ಟರ್ ರಾಮನಗೌಡರ ಆಸ್ಪತ್ರೆ ಹಿಂದೆ ಮಾಳಾಪುರ ರಸ್ತೆ ಧಾರವಾಡದಲ್ಲಿ ಸಂಸ್ಥೆ ಕಂಡು ಬರ್ತಾ ಇದೆ. ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ನೋಡ್ಬೋದು. ಮುಖ್ಯ ಶಿಕ್ಷಕರು ಡಿ.ಎಡ್ ಬಿ.ಎಡ್ ಆಗಿರಬೇಕು, ಶಿಕ್ಷಕರು NTC ಆಗಿರಬೇಕು, ಶಿಕ್ಷಕರು ಡಿ.ಎಡ್ ಮತ್ತು ಬಿ.ಎಡ್ ಆಗಿರಬೇಕು, ಸ್ವಾಗತಕಾರರು ಯಾವುದೇ ಪದವಿ ಮತ್ತು ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕಾಗುತ್ತದೆ. ಮೇಲಿನ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಂಗ್ಲ ಮಾಧ್ಯಮದ ಅಭ್ಯರ್ಥಿಗಳು ಮಾತ್ರ ನೀವೇನು ಮಾಡಬೇಕಂದ್ರೆ ಅರ್ಜಿ ಸಲ್ಲಿಸಬೇಕು. ಫೋಟೋ ಜೊತೆಗೆ ಬಯೋಡೇಟಾವನ್ನು ಜೊತೆಗೆ ಪ್ರಮಾಣ ಪತ್ರಗಳನ್ನು ನೀವು 12/5/2020 ನೀವೇ ಮಾಡಬೇಕಂದ್ರೆ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ಔಟ್ ಆಫ್ ದ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ವತಿಯಿಂದ ನೇಮಕಾತಿ. ಈ ಒಂದು ಸಂಸ್ಥೆ ನೋಡಬಹುದು, ಜ್ಞಾನ ಗಂಗೋತ್ರಿ ಕ್ಯಾಂಪಸ್, ಹೊಸಪೇಟ್ ರೋಡ್ ನಿಯರ್ ಅಲ್ಲಿಪುರ್ ಬಳ್ಳಾರಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಈ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಸಂಸ್ಥೆಯಲ್ಲಿ 12 ಮೇ 2026 ಬೆಳಗ್ಗೆ 10:30ಕ್ಕೆ ನೀವು ಕಾಲೇಜ್ ಒಂದು ಪರ್ಮಿಷನಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಮೊದಲಾಗಿ ಇಲ್ಲಿ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. ಕ್ವಾಲಿಫಿಕೇಷನ್ PhD ಆಗಿರಬೇಕು. ಫಸ್ಟ್ ಕ್ಲಾಸ್ನಲ್ಲಿ ನೀವೇ ಮಾಡಬೇಕಂದ್ರೆ ಬ್ಯಾಚುಲರ್ ಆಫ್ ಮಾಸ್ಟರ್ ಡಿಗ್ರಿಯನ್ನು ಹೊಂದಿರಬೇಕಾಗುತ್ತದೆ. ಈ ಬ್ರ್ಯಾಂಚ್ ನೋಡಬಹುದು, ನೀವು ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಮತ್ತು MCA ಡಿಪಾರ್ಟ್ಮೆಂಟ್ನಲ್ಲಿ ನೀವಿಲ್ಲಿ ಅಧ್ಯಯನವನ್ನು ಮಾಡಿರಬೇಕು. ಎಕ್ಸ್ಪೀರಿಯನ್ಸ್ ಕೂಡ ಈ ಸಂಸ್ಥೆ ಕೇಳ್ತಾ ಇದೆ. ನೋಡ್ಬೋದು ಇಲ್ಲಿ ನೋಡ್ಬೋದು CS ಆಗಿರ್ಬೋದು, EC ಆಗಿರ್ಬೋದು, MCA ಡಿಪಾರ್ಟ್ಮೆಂಟ್ನಲ್ಲಿ ನೀವೇನು ಮಾಡಬೇಕಂದ್ರೆ ಇಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ನೀವು PhD ಮಾಡಿರಬೇಕು. ಅದೇ ರೀತಿಯಾಗಿ ಬ್ಯಾಚುಲರ್ ಆಫ್ ಮಾಸ್ಟರ್ ಡಿಗ್ರಿಲಿ ಕೂಡ ನೀವೇನು ಮಾಡಬೇಕಂದ್ರೆ ಇಂಜಿನಿಯರಿಂಗ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, MBA MCAನಲ್ಲಿ ನೀವೇನು ಮಾಡಬೇಕಂದ್ರೆ ಅಧ್ಯಯನವನ್ನು ಮಾಡಿರಬೇಕಾಗುತ್ತದೆ. ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ನ ನೀವು ಇಲ್ಲಿ ಬೋಧನೆ ಮಾಡಬೇಕಂದ್ರೆ CEC, AIML, CSAI, CSDC, ECE ಮತ್ತು EEE, MBA MCA ಡಿಪಾರ್ಟ್ಮೆಂಟ್ ನೀವಿಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. ಫಸ್ಟ್ ಕ್ಲಾಸ್ನಲ್ಲಿ ನೀವೇನು ಮಾಡಬೇಕಂದ್ರೆ ಬ್ಯಾಚುಲರ್ ಡಿಗ್ರಿಯನ್ನು ಮಾಡಿರಬೇಕು. ಮತ್ತು ಅದೇ ರೀತಿಯಾಗಿ ನೀವಿಲ್ಲಿ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಮತ್ತು MCA ಡಿಪಾರ್ಟ್ಮೆಂಟಲ್ಲಿ ನೀವೇನು ಮಾಡಬೇಕಂದ್ರೆ ವಿದ್ಯಾರ್ಥಿ ಹೊಂದಿರಬೇಕಾಗುತ್ತದೆ. ಇಲ್ಲಿ ನೀವು ECE, AIML, CSAI ಮತ್ತು CSDS ಮತ್ತು MCA ಡಿಪಾರ್ಟ್ಮೆಂಟಲ್ಲಿ ನೀವೇನು ಮಾಡಬೇಕಂದ್ರೆ ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ಇನ್ಸ್ಟ್ರಕ್ಟರ್ ಆದ ಇಲ್ಲಿ ಪ್ರೋಗ್ರಾಮ್ ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆ ಕೂಡ ನೀವು ಡಿಪ್ಲೊಮಾ ಮತ್ತು ಬ್ಯಾಚುಲರ್ ರಿಲೆವೆಂಟ್ ಬ್ರಾಂಚಲ್ಲಿ ಹೊಂದಿರಬೇಕು. ಅದೇ ರೀತಿಯಾಗಿ CSE ಮತ್ತು AIML ಮತ್ತು CSAIನಲ್ಲಿ ನೀವೇನು ಬೋಧನೆಯನ್ನು ಮಾಡಬೇಕಾಗುತ್ತದೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಎಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಸ್ಯಾಲ್ರೀಸ್ AICT ಮುಖಾಂತರ ನಿಮಗೆ ಒಳ್ಳೆಯ ಸ್ಯಾಲ್ರಿ ಕೂಡ ನೀಡ್ತಾ ಇದೆ ಸಂಸ್ಥೆಯು. ನೀವೇ ಮಾಡಬೇಕಂದ್ರೆ ಎಜುಕೇಷನ್ ಡಿಗ್ರಿ ನಾಟ್ ಎಲಿಜಿಬಲ್ ಅಂತ ಹೇಳ್ತಾ ಇದ್ದಾರೆ ಇವರು. ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ನೀವೇ ಮಾಡಬೇಕು. ಆ ಸಂಸ್ಥೆ ಇಮೇಲ್ಗೆ ನೀವು ಈ ಕೂಡಲೇ ರವಾನಿಸಬೇಕಾಗುತ್ತದೆ. ಪ್ರಿ ಯೂನಿವರ್ಸಿಟಿ ಸೈನ್ಸ್ ಕಾಲೇಜಿನಲ್ಲಿ ನೇಮಕಾತಿ. ಒಂದು ಸಂಸ್ಥೆಯು ಜ್ಞಾನಸಿರಿ ಕ್ಯಾಂಪಸ್ ಬೈರಿದೇವನಕೊಪ್ಪಳ ಹುಬ್ಬಳ್ಳಿಯಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಜೂನಿಯರ್ ಲೆಕ್ಚರ್ಸ್ಗಳಿಗೆ ನೇಮಕಾತಿ. ಅಲ್ಲಿ ಕೂಡ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಹುದ್ದೆಗಳಿಗೆ ನೇಮಕಾತಿ. ಕ್ವಾಲಿಫಿಕೇಷನ್ PG ನೀವು ಇಲ್ಲಿ ಆಯಾ ಸಬ್ಜೆಕ್ಟ್ನಲ್ಲಿ PG ಕೂಡ ಮಾಡಿರಬೇಕಾಗುತ್ತೆ. ಫ್ಯಾಕಲ್ಟಿ ವಾರ್ಡನ್ಸ್ಗಳಿಗೆ ನೇಮಕಾತಿ. PGಗಳಿಗೆ ಅಕೌಂಟೆಂಟ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಮೇಲ್ಗೆ ನೇಮಕಾತಿ ಮಾಡ್ಕೊಳ್ತಾರೆ. BCom ಆಗಿರಬೇಕು. ಅದೇ ರೀತಿಯಾಗಿ ಟೆಲಿ ನಾಲೆಜ್ ಕೂಡ ಇರಬೇಕು. ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾ ಇದ್ದಾರೆ. ಗರ್ಲ್ಸ್ ಹಾಸ್ಟೆಲ್ಗಳಿಗೆ ಇಲ್ಲಿ ಲೇಡಿ ಮ್ಯಾನೇಜರ್ಗಳಿಗೆ ನೇಮಕಾತಿ. ವಾರ್ಡನ್ಸ್ ಅಂದರೆ ಎನಿ ಗ್ರ್ಯಾಜುಯೇಟ್ ಮೇಲ್ ಮತ್ತು ಫೀಮೇಲ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಟೆಂಡರ್ಸ್ 10 ಹುದ್ದೆ ಇಲ್ಲಿ 10th ಪಾಸ್ ಆಗಿರಬೇಕು. ಈ ಒಂದು ಹುದ್ದೆಗೆ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಇಂಟರ್ವ್ಯೂ ಮತ್ತು ಡೇಟ್ ಕೂಡ ನೋಡ್ಬೋದು. 12/5/2026 ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ನೇಮಕಾತಿ ಮಾಡ್ಕೊಳ್ತಾರೆ. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಸದಾಶಿವಾನಂದ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೈರಿದೇವನಕೊಪ್ಪ ಹುಬ್ಬಳ್ಳಿಯಲ್ಲಿ ಕೂಡ ನೇಮಕಾತಿ. ಇಲ್ಲಿ ಕೂಡ ನೋಡಬಹುದು ಹಲವಾರು ಶಿಕ್ಷಕರನ್ನು, ಅಂದರೆ ಇದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದೆ. ಇಲ್ಲಿ ಕೂಡ ಅಸಿಸ್ಟೆಂಟ್ ಟೀಚರ್ NTC D.Ed ಆಗಿರಬೇಕು. ಪ್ರೈಮರಿಗೆ ಇಂಗ್ಲೀಷ್ ಹುದ್ದೆಗೆ ನೇಮಕ 2 ಹುದ್ದೆ. ಅಸಿಸ್ಟೆಂಟ್ ಟೀಚರ್ ಇಲ್ಲಿ ಕೂಡ BA B.Ed ಆಗಿರ್ಬೋದು, D.Ed ಆಗಿರಬೇಕು. ಪ್ರೈಮರಿ ಶಿಕ್ಷಣ ಹುದ್ದೆಗೆ ಇಂಗ್ಲೀಷ್ ಹುದ್ದೆಗೆ ಅದು ಕೂಡ 3 ಹುದ್ದೆಗೆ ನೇಮಕಾತಿ. ಅಸಿಸ್ಟೆಂಟ್ ಟೀಚರ್ BA B.Ed ಆಗಿರಬೇಕು. ಹೈಸ್ಕೂಲ್ ಶಿಕ್ಷಣ ನೇಮಕಾತಿ. ಸೋಷಿಯಲ್ ಸೈನ್ಸ್ ಹುದ್ದೆಗೆ 1 ಹುದ್ದೆಗೆ ನೇಮಕಾತಿ. ಒಂದು ಹುದ್ದೆಗೆ ನೀವು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾರೆ. ಸ್ಕೂಲ್ ಪರ್ಮಿಷನ್ ಮಂಡೇ ಅಂದರೆ 13 ಏಪ್ರಿಲ್ 2026 ಇವರು ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ತಾ. ಟೈಮ್ ನೋಡಬಹುದು, ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:30 ನಿಮ್ಮನ್ನು ಇವರು ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾರೆ. ಹೆಚ್ಚಿನ ಮಾಹಿತಿ ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ರೈಲು ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳಿಗೆ ನೇಮಕಾತಿ. ಸಹಾಯಕ ಇಂಜಿನಿಯರಿಂಗ್, ಸಹಾಯಕ ವೈದ್ಯಕೀಯ ಅಧಿಕಾರಿ, ಸಹಾಯಕ ವ್ಯವಸ್ಥಾಪಕರು, ಸಹಾಯಕ ಸಂಚಾರ ವ್ಯವಸ್ಥಾಪಕರು, ಸಹಾಯಕ ಸಾಮಗ್ರಿ ವ್ಯವಸ್ಥಾಪಕರು, ಸಹಾಯಕ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿಗ್ನಲ್ ಮತ್ತು ಟೆಲಿಕಾಂ ಇಂಜಿನಿಯರಿಂಗ್, ಹಣಕಾಸು ಸಲಹೆಗಾರರು, ಎಲೆಕ್ಟ್ರಿಷಿಯನ್ ಇಂಜಿನಿಯರಿಂಗ್ ಸಿಬ್ಬಂದಿ ಅಧಿಕಾರಿ, ಉಪ ಪ್ರಧಾನ ವ್ಯವಸ್ಥಾಪಕರ ಹುದ್ದೆಗಳಿಗೆ ಕೊಂಕಣ ರೈಲ್ವೆ ಇಲಾಖೆಯು ಹಲವಾರು ಹುದ್ದೆಗಳಿಗೆ ನೋಡಿಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ.
ಪಾಲಿಟೆಕ್ನಿಕಲ್ ಬೆಂಗಳೂರಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯು ರಾಜಾಜಿನಗರ್ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇದೊಂದು ಗ್ರ್ಯಾಂಟ್ ಅಡೆಡ್ AICTE ಅಪ್ರೂವ್ಡ್ ಒಂದು ಇನ್ಸ್ಟಿಟ್ಯೂಟ್ ಆಗಿದೆ. ಇಲ್ಲಿ ಫ್ಯಾಕಲ್ಟಿ, ಟೆಕ್ನಿಕಲ್ ಮತ್ತು ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ಗಳಿಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದೆ ಸಂಸ್ಥೆಯು. ಇದೊಂದು ಕಾಂಟ್ರಾಕ್ಟರ್ ಬೇಸ್ಡ್ ಜಾಬ್ ಕೂಡ ಆಗಿರುತ್ತದೆ ಅಂತೆ. ಇಲ್ಲಿ ಈ ಒಂದು ಹುದ್ದೆಗೆ MEI ಪಾಲಿಟೆಕ್ನಿಕಲ್ ಇನ್ವೈಟ್ ಅಪ್ಲಿಕೇಶನ್ ಫುಲ್ ಟೈಮ್ ಫ್ಯಾಕಲ್ಟಿಗಳಿಗೆ ಮತ್ತು ಲ್ಯಾಬ್ ಇನ್ಸ್ಟ್ರಕ್ಟರ್ ಹುದ್ದೆಗಳಿಗೆ ಮತ್ತು ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಈ ಸಂಸ್ಥೆಯು ಮತ್ತು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ಗಳಿಗೆ ಈ ಒಂದು ಹುದ್ದೆಯು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಫ್ಯಾಕಲ್ಟಿ ಟೆಕ್ನಿಕಲ್ ಸ್ಟಾಫ್ ಹುದ್ದೆಗಳಿಗೆ ನೇಮಕಾತಿ ಸಂಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಡಿಪಾರ್ಟ್ಮೆಂಟ್ ನೋಡ್ಬೋದು ನೀವು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಆಗಿರ್ಬೋದು. ನಂತರ ಎಲೆಕ್ಟ್ರಿಷಿಯನ್, ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಒಂದು ವಿಭಾಗದಲ್ಲಿ ನೇಮಕಾತಿ. ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗ, ಎಲೆಕ್ಟ್ರಾನಿಕಲ್ ಇನ್ಸ್ಟ್ರುಮೇಷನ್ ಕಂಟ್ರೋಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನೇಮಕಾತಿ. ಇಷ್ಟಾಗಿ ಒಂದು ಹುದ್ದೆಗಳ ನೇಮಕಾತಿ. ಕ್ಲೌಡ್ ಕಂಪ್ಯೂಟಿಂಗ್, ಸೈಬರ್ ಫಿಸಿಕ್ಸ್, ಸಿಸ್ಟಮ್ ಸೆಕ್ಯೂರಿಟಿ, ನಂತರ ಮ್ಯಾಥಮೆಟಿಕ್ಸ್, ನಂತರ ಇಂಗ್ಲೀಷ್ ಲ್ಯಾಂಗ್ವೇಜ್ಗಳಿಗೆ ನೇಮಕಾತಿ. ನಂತರ ಇಲ್ಲಿ ಪೊಸಿಷನ್ ನೋಡ್ಬೋದು. ಹೆಡ್ ಡಿಪಾರ್ಟ್ಮೆಂಟ್ಗಳಿಗೆ ನೇಮಕಾತಿ, ಟೀಚಿಂಗ್ ಫ್ಯಾಕಲ್ಟಿಗಳಿಗೆ ನೇಮಕಾತಿ, ಆಲ್ ಡಿಪಾರ್ಟ್ಮೆಂಟ್ಗಳಿಗೆ, ಲ್ಯಾಬೊರೇಟರಿ ಇನ್ಸ್ಟಿಟ್ಯೂಟ್ಗಳಿಗೆ ನೇಮಕಾತಿ, ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ ಸಂಸ್ಥೆಯು ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಶನ್ ನೋಡ್ಬೋದು. ಹೆಡ್ ಡಿಪಾರ್ಟ್ಮೆಂಟ್ಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ME ಆಗಿರಬೇಕು ಅಥವಾ MTech ಆಗಿರಬೇಕು. ಆ ಒಂದು ಸಬ್ಜೆಕ್ಟಲ್ಲಿ 5 ವರ್ಷ TC ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಫ್ಯಾಕಲ್ಟಿ BE, BEd, BTech ಅಂತ ಅಭ್ಯರ್ಥಿ ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ ಹುದ್ದೆಗೆ ನೀವು MSc ಇನ್ ಮ್ಯಾಥಮೆಟಿಕ್ಸ್ ಮಾಡಿರಬೇಕಾಗುತ್ತದೆ. ಅದೇ ರೀತಿ 2 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿರುತ್ತಾರೆ. ಇನ್ನು ಇಂಗ್ಲೀಷ್ ಫ್ಯಾಕಲ್ಟಿಗಳು ನೀವು ಇಲ್ಲಿ MA ಸ್ಪೆಷಲೈಸೇಷನ್ ಮತ್ತು ಇಂಗ್ಲೀಷ್ ಕೂಡ ಮಾಡಿರಬೇಕಾಗುತ್ತದೆ. ಇಲ್ಲಿ ಲೆಕ್ಚರ್ ಹುದ್ದೆ ಆಗಿರುತ್ತದೆ. ಇನ್ನು ಲ್ಯಾಬ್ ಇನ್ಸ್ಟ್ರಕ್ಟರ್ ಹುದ್ದೆಗೆ ನೀವು ಇಲ್ಲಿ BSc, ನಂತರ ಇಲ್ಲಿ CSc ಮತ್ತು BCA ಕೂಡ ನೀವು ಇಲ್ಲಿ ಒಂದು ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಆಗಿ ಅಧ್ಯಯನ ಮಾಡಿರಬೇಕು. ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆಗೆ ಕೂಡ ನೀವು ಇಲ್ಲಿ ಡಿಪ್ಲೊಮೊ, ITI ರಿವೆಲೆಂಟ್ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ. ನಂತರ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಕೂಡ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೂಡ ನೋಡಬಹುದು. ಹೆಡ್ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಅಡ್ಮಿನ್ ಸ್ಟಾಫ್ಗಳಿಗೆ ಕ್ವಾಲಿಫಿಕೇಶನ್ ನೋಡಬಹುದು. ಈ ಒಂದು ಸಂಸ್ಥೆಯಲ್ಲಿ NA ಡಿಗ್ರಿ ಹೊಂದಿದ ಅಭ್ಯರ್ಥಿಗಳು ನಂತರ ಒಂದು ಹುದ್ದೆಗೆ ಅರ್ಜಿ ಕೂಡ ನೀವು ಸಲ್ಲಿಸಬೇಕು. ಈ ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾದರೆ ಆ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವೇನು ಮಾಡಬೇಕಂದ್ರೆ ಸಲ್ಲಿಸಬಹುದು. ಡೈರೆಕ್ಟ್ಲಿ MEI ಪಾಲಿಟೆಕ್ನಿಕಲ್ ರಾಜಾಜಿನಗರ್ ಬೆಂಗಳೂರು 560010 ನೀವು ಲಾಸ್ಟ್ ಡೇಟ್ ಮೇ 17, 2020 ಒಳಗಾಗಿ ನೀವು ಮಾಡಬೇಕಂದ್ರೆ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ಶಿಕ್ಷಣ ಇಲಾಖೆ ಬೆಂಗಳೂರಲ್ಲಿ ಇದು ಕನ್ನಡ ವಿಶ್ವವಿದ್ಯಾಲಯ ಕುಲಪತಿ ಹುದ್ದೆಗೆ ನೇಮಕಾತಿಯನ್ನು ಮಾಡಿಕೊಂಡಿದ್ದಾರೆ. ಉನ್ನತ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಹಂಪಿಯಲ್ಲಿರುವ ಕನ್ನಡ ವಿಶ್ವವಿದ್ಯಾಲಯ ಕುಲಪತಿ ಹುದ್ದೆ ಕನ್ನಡ ವಿಶ್ವವಿದ್ಯಾಲಯ ಅಧಿನಿಯಮ 1991 ಪ್ರಕರಣ ಉಪ ನೇಮಕಾತಿ ಮಾಡಲು ಪ್ರಾಧ್ಯಾಪಕರನ್ನು ಶಿಕ್ಷಣ ತಜ್ಞರುಗಳಿಂದ ಈ ಒಂದು ಅರ್ಜಿಯನ್ನು ಕೂಡ ಇವರು ಕರೀತಾ ಇದ್ದಾರೆ. ಈ ಪತ್ರಿಕಾ ಪ್ರಕಟಣೆಯಾದ 20 ದಿನ ಒಳಗಾಗಿ ನೀವೇನು ಮಾಡಬೇಕಂದ್ರೆ ಸರ್ಕಾರದ ಕಾರ್ಯದರ್ಶಿ ಉನ್ನತ ಶಿಕ್ಷಣ ಇಲಾಖೆ 6ನೇ ಮಹಡಿ ಬಹುಮಹಡಿಗಳ ಕಟ್ಟಡ ಬೆಂಗಳೂರು ಇವರ ಹೆಸರಿಗೆ ನೀವೇನು ಮಾಡಬೇಕು ಅಂದ್ರೆ ಅರ್ಜಿ ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಇಮೇಲ್ ಕೂಡ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಆಶ್ರಮ ಕನ್ನಡ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮೂಡಲಗಿಯಲ್ಲಿ ನೇಮಕಾತಿ. ತಾಲೂಕು ಮೂಡಲಗಿ, ಡಿಸ್ಟಿಕ್ ಬೆಳಗಾವಿ. ಇಲ್ಲಿ ಕೂಡ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ ಸಂಸ್ಥೆಯು. ಮೊದಲನೇದಾಗಿ ಪ್ರೀ ಪ್ರೈಮರಿ ಮತ್ತು ಪ್ರೈಮರಿ ನರ್ಸರಿ 5th ಕ್ಲಾಸ್ವರೆಗೆ ನೇಮಕಾತಿ. ಅಲ್ಲಿ ಕೂಡ NTC TED, ಮ್ಯಾಥ್ಸ್ ಟೀಚರ್, ಸೈನ್ಸ್ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್, ಕನ್ನಡ ಇಂಗ್ಲಿಷ್ ಟೀಚರ್ ನೇಮಕಾತಿ. ನಂತರ ಇಲ್ಲಿ ಹೈಯರ್ ಪ್ರೈಮರಿ ಅಂದರೆ 6ರಿಂದ 8ನೇ ತರಗತಿ ಬೋಧನೆ ಮಾಡೋ ಶಿಕ್ಷಕರ ನೇಮಕಾತಿ. ಅಲ್ಲಿ ಕೂಡ ಇಂಗ್ಲಿಷ್, ಸೋಷಿಯಲ್ ಸೈನ್ಸ್, CBZ ಮತ್ತು PCM ಶಿಕ್ಷಕರು ಮತ್ತು ಹಿಂದಿ ಶಿಕ್ಷಕರ ನೇಮಕಾತಿ. ನಂತರ ಇಲ್ಲಿ ಸೆಕೆಂಡರಿ ಹೈಸ್ಕೂಲ್ 9 to 10th ವರೆಗೆ ನೇಮಕಾತಿ. ಅಲ್ಲಿ ಕೂಡ ಇಂಗ್ಲೀಷ್, ಕನ್ನಡ, ಸೋಷಿಯಲ್ ಸೈನ್ಸ್, PCM, CBZ, ಫಿಸಿಕ್ಸ್ ಕುರಿತು ಹುದ್ದೆಗೆ ನೇಮಕಾತಿ. ನಂತರ ವಾರ್ಡನ್ಗಳಿಗೆ ನೇಮಕಾತಿ, ರೆಸಿಡೆಂಟ್ ಟ್ಯೂಟರ್ಗಳಿಗೆ ನೇಮಕಾತಿ, ನಾನ್ ಟೀಚಿಂಗ್ ಸ್ಟಾಫ್, ಡ್ರೈವರ್ ಮತ್ತು ಇಲ್ಲಿ ಕ್ಲೀನರ್ಗಳಿಗೆ ನೇಮಕಾತಿ ಸಂಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಸಂಸ್ಥೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಂದ್ರೆ ಇಂಟರ್ವ್ಯೂ ಡೇಟ್ ನೋಡ್ಬೋದು 17-18 ಮೇ 2026. ಟೈಮ್ 10 ಗಂಟೆಯಿಂದ. ನಿಮ್ಮನ್ನು ಚೈತನ್ಯ ಸ್ಕೂಲ್ ಮೂಡಲಗಿ ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಅರ್ಜಿ ಕೂಡ ಸಲ್ಲಿಸಬಹುದು.